ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಆಮ್ ಪ್ರೇರಣಾ. ಸೊ ಇವತ್ತು ಏನಾಗೋದೈತಿ ಅಂತಂದ್ರೆ ನಂದು ಹೇರ್ ಕಲರ್ ಆಗೋದೈತಿ ಆ್ಯಂಡ್ ಐ ಆಮ್ ಸೋ ಎಕ್ಸೈಟೆಡ್. ನಾನು ಒಂದು ಫ್ಯೂ ಮಂತ್ಸ್ ಬ್ಯಾಕ್ ನಾನು ಐಕಾದೊಳಗೆ ಬಲ್ಕಾಗಿ ಆರ್ಡರ್ಸ್ ಮಾಡಿದಾಗ ನನಗೆ ಒಂದಿಷ್ಟು ಪ್ರಾಡಕ್ಟ್ಸ್ ಬಂದಿದ್ವು ಫ್ರೀದೊಳಗೆ. ಅದರೊಳಗೆ ಇದು ಒಂದು. ಸೊ ನಂಗೆ ಅವಾಗಿಂದೂ ಅನ್ಸಾತಿತ್ತು ನಾನು ಕಲರ್ ಮಾಡ್ಬೇಕು, ಹೇರ್ ಮಾಡ್ಬೇಕಂತ. ನಾನು ಐ ವಾಸ್ ಜಸ್ಟ್ ಪೋಸ್ಟ್ಪೋನಿಂಗ್ ಇಟ್. ಮೇ ಬಿ ನೆಕ್ಸ್ಟ್ ವೀಕ್, ನೆಕ್ಸ್ಟ್ ಮಂತ್ ಆರ್ ಸಮಥಿಂಗ್ ಲೈಕ್ ದಟ್. ಐ ವಾಸ್ ಜಸ್ಟ್ ಪೋಸ್ಟ್ಪೋನಿಂಗ್. ಇವತ್ತು ಐ ಫೀಲ್ ಲೆಟ್ ಮಿ ಜಸ್ಟ್ ಡೂ ಇಟ್. Then work from home ಐತಿ, so I thought I have sufficient time to color my hair and let's see how things goes. ನಾನು ಇದಕ್ಕಿಂತ ಮುಂಚೆ ಒಂದ್ಸಲ ನನ್ನ ಕಾಲೇಜ್ ಡೇಸ್ ಒಳಗೆ ಕಲರ್ ಮಾಡಿದ್ದೆ ಹೇರ್ನ. ಜಸ್ಟ್ ಹೈಲೈಟ್ಸ್ ಒಂದೆರಡು ಇಲ್ಲಿ ಅಷ್ಟೇ ಹೈಲೈಟ್ಸ್ ಮಾಡಿದ್ದೆ. ಐ ಲೈಕ್ ಇಟ್. ನನಗೆ ಹೇರ್ ಮೇಲೆ ಏನೂ ಸೈಡ್ ಎಫೆಕ್ಟ್ ಆಗಿರಲಿಲ್ಲ ಆ ಟೈಮ್ನಾಗ. ಅದು ಸ್ವಲ್ಪ ಹೇರ್ ಹೈಲೈಟ್ಸ್ ಮಾಡಿದ್ದೆ ನಾನು. ಸೊ ನಂಗೆ ಗೊತ್ತಿಲ್ಲ, ಈ ಸಲ ನಂಗೆ ಪ್ರಾಪರಾಗಿ ಪೂರ ತಲೆ ತುಂಬ ಮಾಡೋದೈತಿ. ನನಗೆ ಹೆಂಗೆ ಮಾಡ್ತಾರೆ ಏನನ್ನೋದು ಗೊತ್ತಿಲ್ಲ. ಒಂದಿಷ್ಟು ಯೂಟ್ಯೂಬ್ ಒಳಗೆ ವೀಡಿಯೋಸ್ ನೋಡಿದ್ದೀನಿ. ಆ ಟೈಮ್ ನಾನು ಹೈಲೈಟ್ಸ್ ಮಕ್ಕ ಮಾಡಿದ್ದೀನಿ. ಚಾಕ್ಲೇಟ್ ಡಾರ್ಕ್ ಬ್ರೌನ್ ಕಲರ್ ಒಳಗೆ ಯೂಸ್ ಮಾಡ್ತಿದ್ದೀನಿ. ನಂಗೆ ಇದ್ರೊಳಗೆ ದೇ ಗಿವನ್ ಶೈನ್ ಟೋನಿಕ್ ಅಂತ. ಐ ಡೋಂಟ್ ನೋ ಇಫ್ ಯು ಗೈಸ್ ಕ್ಯಾನ್ ಸೀ ಇಟ್. ಆಮೇಲೆ ಇದೊಂದು ಕಲಿಸಿದಾರ. then glass, the developer, and then colorant. ಇದು ನನ್ನ ಹೇರ್ ಸ್ವಲ್ಪ ಬ್ಲ್ಯಾಕ್, ಸ್ವಲ್ಪ ಜೆಟ್ ಬ್ಲ್ಯಾಕ್ ಒಳಗೆ ಬರ್ತೈತಿ. ವೈಟ್ ಹೇರ್ಸ್ ಏನೂ ಇಲ್ಲ. ಐ ಡೋಂಟ್ ನೋ ನಂಗೆ ಯಾವ ಥರ ಇದು ವರ್ಕ್ ಆಗ್ತೈತಿ ಅಂತ. ಡಾರ್ಕ್ ಬ್ರೌನ ನನ್ನ ತಲೆಯೊಳಗೆ ಒಂಥರ ಕಲರ್ ಸೆಟ್ ಐತಿ. ಐ ಆಮ್ ಎಕ್ಸ್ಪೆಕ್ಟಿಂಗ್ ದಟ್. ಆ್ಯಂಡ್ ವಿಡಿಯೋ ಎಂಡ್ ಒಳಗೆ ನಾನು ಬ್ಲಂಟದ ರಿವ್ಯೂ ಕೂಡ ಕೊಡ್ತೀನಿ ಇದ್ರೊಳಗೆ. Get into the video. ಓಕೆ, ಇದು ಇನ್ಸ್ಟ್ರಕ್ಷನ್ಸ್ ಪ್ರಕಾರ ಅವ್ರು ಏನು ಹೇಳ್ತಿದ್ದಾರೆ ಅಂತಂದ್ರೆ, ವಿ ಹ್ಯಾವ್ ಟು ಮಿಕ್ಸ್ ಆಲ್ ದೀಸ್ 3 ಟ್ಯೂಬ್ಸ್ ಇನ್ ನಾನ್ ಮೆಟಾಲಿಕ್ ಬೌಲ್. ಅದಾದಮೇಲೆ ನೀಟಾಗಿ ಅದನ್ನು ಮಿಕ್ಸ್ ಮಾಡಿ ಥಿಕ್ ಪೇಸ್ಟ್ ಆದಮೇಲೆ ವಿ ಹ್ಯಾವ್ ಟು ಅಪ್ಲೈ ಆಲ್ ಅವರ್ ಹೇರ್. ನಾನು ವಿಂಡೋ ಓಪನ್ ಮಾಡಿದ್ರೆ ಒಂಚೂರು ಬೆಳಗ್ಗೆ ಬರ್ತೈತಿ. ಐ ಥಾಟ್ ಆಫ್ ಓಪನಿಂಗ್, ಬಟ್ ನನ್ನ ಕಡೆ ಮೈಕ್ ಇಲ್ಲ, ಚಾರ್ಜಿಂಗ್ ಒಳಗೆ ಹಾಕಿದ್ದೀನಿ. ಸೊ ಜಸ್ಟ್ ಮ್ಯಾನೇಜಿಂಗ್ ವಿತ್ ಮೊಬೈಲ್ ಮೈಕ್. ಓಕೆ, ಮೈ ಹೇರ್ ಈಸ್ ವೆಲ್ ಡಿಟ್ಯಾಂಗಲ್ಡ್. ಇದು ಒಂದು ನಾರ್ಮಲ್ ಪ್ಲಾಸ್ಟಿಕ್ ಬೌಲ್ ತೊಗೊಂಡಿದ್ದೀನಿ. ಆ್ಯಂಡ್ ಐ ಆಮ್ ಆ್ಯಡಿಂಗ್ ದಿಸ್ ಕಲರೆಂಟ್. ಸ್ಮೆಲ್ ಮಾತ್ರ ಸಖತ್ತಾಗೈತಿ. ಇದೊಂಥರ ಅದು ಯಾವುದೋ ಒಂದು ಬ್ರ್ಯಾಂಡ್ದ ಗ್ಲಾಸ್ನೆಲ್ಲ ವೈಪ್ ಮಾಡ್ಲಿಕ್ಕೆ ಅದು ಯೂಸ್ ಮಾಡ್ತಾರೆ. ಸೇಮ್ ಟು ಸೇಮ್ ಅದ್ರದ್ದು ಸ್ಮೆಲ್ಲ. ಡೆವಲಪರ್ ಮಿಕ್ಸ್ ಮಾಡೋಣ ಅಂತ. Oh, this is very easy. ಟಾನಿಕ್ ಮಿಕ್ಸ್ ಮಾಡೋಣ ಅಂತ ಇವಾಗ. ಇದು ಸಿಕ್ಕಾಪಟ್ಟೆ ವಾಟರಿ ಅದ. ಇದು ಪ್ರಾಡಕ್ಟ್ I don't know if this will be sufficient for me. Let's see. ಮಿಕ್ಸರ್ ಫುಲ್ ಮಿಕ್ಸ್ ಮಾಡಿದ ಮೇಲೆ ಈ ಥರ ಆಯ್ತು. ಐ ಡೋಂಟ್ ನೋ, ಇದು ಹೊರಗಡೆ ಇಟ್ಟರೆ ಐ ಫೀಲ್ ಇಟ್ ಮೈಟ್ ಬಿ ಮೆಸ್ಸಿ. ಸೊ ಐ ಜಸ್ಟ್ ಕೆಪ್ಟ್ ದಿ ಗ್ಲೌಸ್ ಆ್ಯಂಡ್ ದಿಸ್ ಓನ್ಲಿ. ಇಟ್ಸ್ ಫುಲ್ಲಿ ಮಿಕ್ಸ್ಡ್ ಆ್ಯಂಡ್ ಇಟ್ಸ್ ವೆರಿ ಫೈನ್ ಪೇಸ್ಟಾಗೆಲ್ಲ ಚಲೋತ್ನಾಗ ಮಿಕ್ಸ್ ಆಗೈತಿ. ಸೊ ನಂದು ಮೇನ್ ಫೋಕಸ್ ಏನಂತಂತಂದರೆ, ಇಲ್ಲಿಂದ ಕೆಳಗಡೆ ಇದು ಎಲ್ಲ ಕರೆಕ್ಟಾಗಿ ನನಗೆ
ಡೌನ್ ಇದು ಲೈಕ್ ಕೆಳಗಡೆ ಹೇರ್ ಸ್ಟ್ಯಾಂಡ್ಸ್ ಪೂರ ಕವರ್ ಆಗ್ಬೇಕು. ನಂಗೆ ಪೂರ ಸ್ಕ್ಯಾಲ್ಪ್ ನಂಗೆ ಗೊತ್ತಿಲ್ಲ ಸ್ಕ್ಯಾಲ್ಪಿಗೆ ಹಚ್ತಾರೆ ಇಲ್ಲ ಅಂತಿದೆ. ನಾನು ಇಷ್ಟು ಹೇರ್ ಬಿಟ್ಟು ಅಪ್ಲೈ ಮಾಡ್ತಿದ್ದೀನಿ. ನಂಗೆ ಹೆಂಗೆ ಅನ್ಸತೈತೆ ಅಂತಂದ್ರೆ ಕೈಲೇ ಬಡ ಬಡ ಹಿಂಗೆ ಹಚ್ಕೊಂಬಿಡ್ಲಿ ಅಂತ ಅನ್ಸತೈತಿ, ಇಷ್ಟು ಕಂಫರ್ಟೇಬಲ್ ಆಗ್ತೈತದ. ಐ ಡೋಂಟ್ ಥಿಂಕ್ ಸೊ ನಾನು ಜಾಸ್ತಿ ಪ್ರಾಡಕ್ಟ್ ಹೋಗ್ತದೆ ತಲೆಗೆ ಅಷ್ಟು ಅಂತ ಹೇಳಿ ನಾನು ಯೂಸ್ ಮಾಡಿದ್ರೊಳಗೆ ಇವಾಗ ಒಂದು 30% ಖಾಲಿ ಅದ ಮಿಕ್ಸರ್ ಒಳಗೆ. ಸೊ ಇದನ್ನು ಪಾರ್ಟಿಷನ್ ಮಾಡಿ ಇನ್ನೊಂದು ಸಲ ಪೂರ ಕೋಟ್ ಹಾಕ್ಬಿಡ್ತೀನಿ ಇವಾಗ. ಯು ಕ್ಯಾನ್ ಸಿ ದಿಸ್. ನಂದು ಹೇರ್ನ ಪೂರ ಕಲರ್ ಮಾಡಿದ್ದಾಯ್ತು. ನೋಡ್ಬೋದು ಇನ್ನು ಇಷ್ಟು ಹಾಕೊಂಡ ಲೈಕ್ ಇಲ್ಲಿವರೆಗೂ ಅದ. ಇನ್ನು ತಿಕ್ಕ ಹೇರ್ ಲಾಂಗ್ ಹೇರ್ ಇದ್ದವ್ರೂ ಆರಾಮ್ಸೆ 1 ಪ್ಯಾಕೆಟ್ ಇನ್ನಫ್ ಆಗ್ತೈತಿ, 1 ಬಾಕ್ಸ್. ಐ ಡಿಸ್ಪೋಸ್. ಸೊ ನಾನು ಆಲ್ಮೋಸ್ಟ್ ಲೈಕ್ ಅದನ್ನು 45 ಮಿನಿಟ್ಸ್ವರೆಗೂ ನಾನು ಬಿಟ್ಟಿದ್ದೆ. ಅದಾದಮೇಲೆ ಶ್ಯಾಂಪು ಹಾಕಿ ನೀಟಾಗಿ ವಾಶ್ ಮಾಡಿಕೊಂಡೆ. ಟು ಬಿ ಫ್ರ್ಯಾಂಕ್ ಸಿಕ್ಕಾಪಟ್ಟೆ ಹಾರ್ಡ್ ಸ್ಮೆಲ್. ಲೈಕ್ ಆಲ್ಮೋಸ್ಟ್ ನಾನು 3 ಟೈಮ್ಸ್ ಶ್ಯಾಂಪು ಹಾಕಿದ್ದೀನಿ. ಅದಾದ್ಮೇಲೂ ಇನ್ನೂ ಲೈಟಾಗಿ ಸ್ಟಿಂಗಿಂಗ್ ಇತ್ತು. ಸ್ಮೆಲ್ ಭಾಳ ವರ್ಸ್ಟ್ ಅನ್ನಿಸ್ತು. ಇದು ರಿಸಲ್ಟ್ ಐತಿ. ಐ ಹೋಪ್ ಯು ಗೈಸ್ ಕ್ಯಾನ್ ಸಿ. ನಂಗೆ ಲೈಕ್ ಏನೂ ಡಿಫ್ರೆನ್ಸ್ ಅನಿಸಿಲ್ಲ. ಆ್ಯಕ್ಚುಲಿ ನನ್ನ ಎಕ್ಸ್ಪೆಕ್ಟೇಷನ್ ಬೇರೆಯೇ ಇತ್ತು. ನಾನು ಒಂದು ಸ್ವಲ್ಪ ಆದರೂ ಅಟ್ಲೀಸ್ಟ್ ಒಂದು ಸ್ವಲ್ಪ ಈ ಥರ ಲೈಕ್ ಇದಕ್ಕಿಂತ ಡಾರ್ಕ್ ಆದ್ರಾಗಲಿ ಲೈಕ್ ಒಂದು ಸ್ವಲ್ಪ ಆ ಥರ ಕಲರ್ ಒಳಗೆ ಬ್ರೌನಿಷ್ ಒಳಗೆ ಬರ್ತದೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಟ್ ಇಟ್ಸ್ ನಾಟ್ ಇವನ್ ನಿಯರ್ ಬೈ. ಸೊ ಐ ಡಿಂಟ್ ಲೈಕ್ ದಿಸ್. ಮೇ ಬಿ ಬೇರೆ ಕಲರ್ ಟ್ರೈ ಮಾಡಿದ್ರೆ ವರ್ಕ್ ಆಗ್ಬೋದಿತ್ತೇನೋ. ಬಟ್ ಐ ಆಮ್ ರಿಯಲಿ ನಾಟ್ that satisfied with the result, and I would just rate it as 4 out of 10. But I'm seriously not that satisfied with the result. Anyway, so ಕ್ರಾಸ್ ಚೆಕ್ ಮಾಡಿರಿ. ನಿಮ್ದು ಹೇರ್ ಹೆಂಗದ, ನಿಮ್ದು ಹೇರ್ ಕಲರ್ ಯಾವುದು, ಡೀಪ್ ಕಲರ್ ಯಾವುದು ಚೆಕ್ ಮಾಡಿರಿ. ಪ್ರಾಪರಾಗಿ ನಿಮ್ಗೆ ಯಾವ ಶೇಡ್ ಬೇಕೋ ಅದ್ರ ಮೇಲೆ ಇದನ್ನು ಹೋಗಿ ಇನ್ವೆಸ್ಟ್ ಮಾಡಿರಿ. ಟ್ರೈ ಮಾಡಿರಿ. ನಿಮ್ಗೆ ಯಾವ ಥರ ವರ್ಕ್ ಆತಂತಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಆ್ಯಂಡ್ ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್. ಬೈ.